ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಸಕ್ಕತ್ತಾಗಿರೋ ಕಂಪ್ನಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ಇದ್ದೀನಿ ಸ್ನೇಹಿತರೆ. ಕಂಪ್ನಿ ಅನ್ನೋದಕ್ಕಿಂತ ಇದು ನಿಮಗೆಲ್ಲ ಒಂದು ಸಕ್ಕತ್ತಾಗಿರೋ ಯೂನಿಕ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ಕಾಂಜಿ ಪಿಂಜಿ ಆಪರ್ಚುನಿಟಿ ಅಲ್ಲ ಸ್ನೇಹಿತರೆ, ಇದೊಂದು ರಾಕ್ ಸಾಲಿಡ್ ಬ್ಯಾಕ್ ಗ್ರೌಂಡ್ ಹೊಂದಿರುವಂಥ ಒಂದು ದೊಡ್ಡ ಕಂಪ್ನಿಯಿಂದ ಸಿಗ್ತಿರುವಂಥ ಒಂದು ದೊಡ್ಡ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೊಂದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂಥ ಒಂದು $multi-billion ಕಂಪನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಈ $multi-billion ಕಂಪನಿ ಕೊಡ್ತಿರುವಂಥ ಒಂದು ಯೂನಿಕ್ ಆಗಿರೋ ಸೂಪರ್ ಆಪರ್ಚುನಿಟೀಸ್ನ ನೀವು ಈಗ ತಿಳ್ಕೊಳ್ಳಿಕೊಟ್ಟಿದ್ದೀರಾ ಸ್ನೇಹಿತರೆ. ಸೊ ಈ ಆಪರ್ಚುನಿಟಿ ನೇಮ್ ಬಂದ್ಬಿಟ್ಟು ಹೈಪರ್ಫಂಡ್ ಗ್ಲೋಬಲ್ ಅಂತ ಹೇಳಿ ಸ್ನೇಹಿತರೆ. ದಿಸ್ ಇಸ್ ಪವರ್ ಬೈ ಬ್ಲಾಕ್ ಚೈನ್ ಪೂಲ್ಸ್ ಟೀಮ್ ಸ್ನೇಹಿತರೆ. ಈ ಬ್ಲಾಕ್ ಚೈನ್ ಪೂಲ್ಸ್ ಟೀಮ್ ಬಂದ್ಬಿಟ್ಟು ಇದೊಂದು ಫಾಸ್ಟೆಸ್ಟ್ ಗ್ರೋಯಿಂಗ್ ಟೀಮ್ ಇನ್ ಹೈಪರ್ಫಂಡ್ ಸ್ನೇಹಿತರೆ. ಸೊ ನೀವು ಇಲ್ಲಿ ಜಾಯ್ನ್ ಆಗೋದ್ರಿಂದ ನೀವು ಕೂಡ ಬ್ಲಾಕ್ ಚೈನ್ ಪೂಲ್ಸ್ ಟೀಮ್ ಥರನೇ ಫಾಸ್ಟಾಗಿ ಗ್ರೋ ಆಗ್ಬೋದು ಸ್ನೇಹಿತರೆ. ನಿಮಗೆ ಇಲ್ಲಿ ಎಲ್ಲ ಥರದ ಸರ್ವಿಸಸ್, ಟ್ರೈನಿಂಗ್ಸು ಮತ್ತು ಸಪೋರ್ಟ್ಸ್ ಕೂಡ ಸಿಗಲಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಅವರೊಂದು ಇನ್ಕಮ್ ಡಿಸ್ಕ್ಲೈಮರ್ನ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇಲ್ಲೂ ಕೂಡ ರಿಸ್ಕ್ ಇದ್ದೇ ಇರುತ್ತೆ. ಇಲ್ಲಿ ನಾವು ನಿಮಗೆ ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸಸ್ನ ಕೊಡ್ತಾ ಇಲ್ಲ. ಇಲ್ಲಿ ಕೊಟ್ಟಿರೋದು ಕಂಪ್ನಿ ಒಂದು ಜನರಲ್ ಟರ್ಮ್ಸ್ ಆಗಿರುತ್ತೆ. ಈ ಕಂಪ್ನಿನಲ್ಲಿ ಮುಂದುವರಿಬೇಕಾ ಬೇಡ ಅನ್ನೋದು ನಿಮ್ಮ ಡಿಸಿಷನ್ ಮೇಲೆ ಬೇಸಿಸ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಹಾಗಾದರೆ ನಾವೀಗ ಹೈಪರ್ಟೆಕ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಈ ಹೈಪರ್ಟೆಕ್ ಗ್ರೂಪ್ ಬಂದ್ಬಿಟ್ಟು ಒನ್ ಆಫ್ ದ ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಬ್ಲಾಕ್ ಚೈನ್ ಏಲಿಯನ್ಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇದೊಂದು ಸಿಂಗಲ್ ಕಂಪ್ನಿ ಅಲ್ಲ ಸ್ನೇಹಿತರೆ, ಇದೊಂದು ಗ್ರೂಪ್ ಆಫ್ ಕಂಪನೀಸ್ ಆಗಿರುತ್ತೆ ಸ್ನೇಹಿತರೆ. ಈ ಗ್ರೂಪ್ನ ಒಂದು ಮೇನ್ 4 ಕಂಪನೀಸ್ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಬ್ಲಾಕ್ ಚೈನ್ ಗ್ಲೋಬಲ್ ಅಂತ ಹೇಳಿ ಸ್ನೇಹಿತರೆ. ಈ ಕಂಪನಿನ 2014 ಸ್ಟಾರ್ಟ್ ಮಾಡಿರ್ತಾರೆ ಸ್ನೇಹಿತರೆ. ಇವರೊಂದು $300+ million ಅವರ 80 ಬ್ಲಾಕ್ ಚೈನ್ ಪ್ರಾಜೆಕ್ಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಇದೊಂದು $multi-billion ಕಂಪನಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇವರ ಪಾರ್ಟ್ನರ್ಶಿಪ್ ಬಂದ್ಬಿಟ್ಟು ತುಂಬಾ ತರದ ಗವರ್ಮೆಂಟ್ಸ್ ಅಲ್ಲಿ ಹಾಗೆ 500 ಫಾರ್ಚೂನ್ ಕಂಪನೀಸ್ ಜೊತೆ ಇರುತ್ತೆ. ಹಾಗೆ ನೆಮ್ ಮತ್ತೆ ಟ್ರೋನ್ ಪ್ರಾಜೆಕ್ಟ್ ಅಲ್ಲಿ ಇವರೊಂದು ತುಂಬಾ ದೊಡ್ಡ ಬ್ಯಾಕಪ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇವರ ಆಫೀಸಸ್ ಬಂದ್ಬಿಟ್ಟು ಗ್ಲೋಬಲಿ ಓವರ್ 22 ಲೊಕೇಶನ್ಸ್ ಅಲ್ಲಿ ಇದೆ ಸ್ನೇಹಿತರೆ. ನೆಕ್ಸ್ಟ್ ಕಂಪನಿ ಬಂದ್ಬಿಟ್ಟು ಕೋಲಿನ್ ಸ್ಟಾರ್ ಅಂತ ಹೇಳಿ ಸ್ನೇಹಿತರೆ. ಇದು 2015 ಫೌಂಡ್ ಆಗಿರುತ್ತೆ. ಈ ಕಂಪನಿಯಲ್ಲಿ ಅವರು $400+ million ಇನ್ವೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. 300+ ಬ್ಲಾಕ್ ಚೈನ್ ಕಂಪನೀಸ್. ಹಾಗೆ ಇದೊಂದು $multi-billion ಗ್ರೂಪ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇಲ್ಲಿವರೆಗೂ ಅವರು 40+ ಕ್ರಿಪ್ಟೋ ಕರೆನ್ಸೀಸ್ ಅಲ್ಲಿ ಫಂಡ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ 12 ಔಟ್ ಆಫ್ ಟಾಪ್ 20 ಕ್ರಿಪ್ಟೋ ಕರೆನ್ಸಿನಲ್ಲಿ ಇವರ ಒಂದು ಫಂಡಿಂಗ್ ಇರುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಹೆಚ್ ಕ್ಯಾಶ್ ಅಂತ ಹೇಳಿ ಸ್ನೇಹಿತರೆ. ಇದು 2016 ಸ್ಟಾರ್ಟ್ ಆಗಿರುತ್ತೆ. ಈ ಕಂಪನಿಯಲ್ಲಿ ಇವರು $50 million ಇನ್ವೆಸ್ಟ್ ಮಾಡಿರ್ತಾರೆ ಸ್ನೇಹಿತರೆ. ಹಾಗೆ ಈ ಕಂಪನಿ ಬಂದ್ಬಿಟ್ಟು IBM ಜೊತೆ ಕೊಲಾಬರೇಷನ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಕ್ವಾಂಟಮ್ ರೆಸಿಸ್ಟೆನ್ಸ್ ಆಫ್ ಸೆಕ್ಯೂರಿಟಿ ಜೊತೆ ಇವರು ವರ್ಕ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದೊಂದು ವರ್ಲ್ಡ್ಸ್ ಮೋಸ್ಟ್ ಅಡ್ವಾನ್ಸ್ಡ್ ಪೇಟೆಂಟ್ ಬ್ಲಾಕ್ ಚೈನ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು BW.com ಅಂತ ಹೇಳಿ ಸ್ನೇಹಿತರೆ. ಇವರು ಇದನ್ನ 2017 ಪರ್ಚೇಸ್ ಮಾಡಿರ್ತಾರೆ ಸ್ನೇಹಿತರೆ. ಇದೊಂದು ಟಾಪ್ 4 ಮೈನಿಂಗ್ ಕಂಪನಿ ಆಗಿರುತ್ತೆ ಸ್ನೇಹಿತರೆ. ಇವರು ಇದನ್ನ $100 million ಬೈ ಮಾಡಿರ್ತಾರೆ ಸ್ನೇಹಿತರೆ. ಸೊ ಇವರು ಇವಾಗ ಇದರಲ್ಲಿ ಓವರ್ 20 billion ಆಫ್ ಅಸೆಟ್ಸ್ ನ ಆಲ್ರೆಡಿ ಮೈನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇವಾಗ ಇದು ಒಂದು 20 billion ಗ್ರೂಪ್ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಈ ಕಂಪನಿಗಳ ಬಗ್ಗೆ ಆಯ್ತು ಸ್ನೇಹಿತರೆ. ಇವಾಗ ಇದರ ಒಂದು ಫೌಂಡರ್ ನ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಅವರ ಹೆಸರು ಬಂದ್ಬಿಟ್ಟು ರಿನ್ಜು ಅಂತ ಹೇಳಿ ಸ್ನೇಹಿತರೆ. ಇವರು ಒಂದು ಸೆಲ್ಫ್ ಮೇಡ್ ಬ್ಲಾಕ್ ಚೈನರ್ ಆಗಿರ್ತಾರೆ ಸ್ನೇಹಿತರೆ. ಹಾಗೆ ಇವರೊಂದು ವರ್ಲ್ಡ್ಸ್ ಟಾಪ್ 4 ಬಿಟ್ಕಾಯಿನ್ ಮಾರ ಆಗಿರ್ತಾರೆ ಸ್ನೇಹಿತರೆ. ಹಾಗೆ ಇವರು ಹೆಚ್ ಕ್ಯಾಶ್, ಹೈಪರ್ಡ್ಯಾವ್ ಮತ್ತು ಮೊಲಿಕ್ಯುಲರ್ ಫ್ಯೂಚರ್ ಕಂಪನಿನ ಓನರ್ ಆಗಿರ್ತಾರೆ ಸ್ನೇಹಿತರೆ. ಹಾಗೆ ಇವರು ಟಾಪ್ 12 ಕ್ರಿಪ್ಟೋ ಕರೆನ್ಸೀಸ್ ನ ಒಂದು ಮೇಜರ್ ಶೇರ್ ಹೋಲ್ಡರ್ ಆಗಿರ್ತಾರೆ ಸ್ನೇಹಿತರೆ. ಹಾಗೆ ಇವ್ರದ್ದು ಇನ್ನೂ ಕೆಲವು ಕಂಪನೀಸ್ ಇದೆ, ಲೈಕ್ ಕೋಯಿನ್ ಸ್ಟಾರ್, BW.com, ZB.com, ಈ ಎಲ್ಲ ಕಂಪನೀಸ್ಗಳ ಓನರ್ ಆಗಿರ್ತಾರೆ ಸ್ನೇಹಿತರೆ. ಹಾಗೆ ಇದರ ಒಂದು ಚೇರ್ಮನ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಇವರೊಂದು ವೆಲ್ ನೋನ್ ಬ್ಲಾಕ್ ಚೈನ್ ಸ್ಪೀಕರ್ ಸಿನ್ಸ್ ಫ್ರಮ್ 2011 ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಇವರು ಫೌಂಡರ್ ಅಂಡ್ CEO ಆಫ್ ಬ್ಲಾಕ್ ಚೈನ್ ಗ್ಲೋಬಲ್ ಆ್ಯಂಡ್ 16 ಬ್ಲಾಕ್ ಚೈನ್ ಸೆಂಟರ್ ಸ್ನೇಹಿತರೆ. ಹಾಗೆ ಇವರು ತುಂಬ ಮೇಜರ್ ನ್ಯೂಸ್ ಚಾನಲ್ಸಲ್ಲಿ ಇವರು ಒಂದು ಸ್ಪೀಚನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ವರ್ಲ್ಡ್ ಎಕನಾಮಿಕ್ ಫೋರಮ್, CNN, BBC. ಹಾಗೆ ಇವರ ಒಂದು CEO ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಅವರ ಹೆಸರು ಬಂದ್ಬಿಟ್ಟು ಝೈಡನ್ ವಿ ಅಂತ ಹೇಳಿ ಸ್ನೇಹಿತರೆ. ಇವರೊಂದು ಸೆಲ್ಫ್ ಮೇಡ್ ಯಂಗ್ ಇನ್ವೆಸ್ಟರ್ ಆಗಿರ್ತಾರೆ ಸ್ನೇಹಿತರೆ. ಇವರು ಬಂದ್ಬಿಟ್ಟು ತುಂಬ ಗವರ್ಮೆಂಟ್ಸ್ ಜೊತೆ, ಲೈಕ್ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ, UK, ಫಿಲಿಪೀನ್ಸ್ ಜೊತೆ ಇವರು ಬ್ಲಾಕ್ ಚೈನ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿರ್ತಾರೆ ಸ್ನೇಹಿತರೆ. ಹಾಗೆ ತುಂಬ ಬ್ಲಾಕ್ ಚೈನ್ ಪ್ರಾಜೆಕ್ಟ್ಸ್ಗೆ ಇವರೇ ಒಂದು ಲೀಡ್ ಇನ್ವೆಸ್ಟರ್ ಆಗಿರ್ತಾರೆ ಸ್ನೇಹಿತರೆ. ಹಾಗೆ ಈ ಕಂಪ್ನಿಯ ಒಂದು ಗವರ್ಮೆಂಟ್ ಪಾರ್ಟ್ನರ್ಶಿಪ್ನ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಈ ಹೈಪರ್ಟೆಕ್ ಗ್ರೂಪ್ ಬಂದ್ಬಿಟ್ಟು ತುಂಬ ಗವರ್ಮೆಂಟ್ಸ್ನ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ನೀವು ಫಸ್ಟ್ ಇಮೇಜಲ್ಲಿ ನೋಡ್ತಾನೆ ಇರ್ಬೋದು, ಶಾಮ್ಲಿ ಆಸ್ಟ್ರೇಲಿಯನ್ ಗವರ್ಮೆಂಟ್ ಜೊತೆ MOU ಸೈನ್ ಮಾಡ್ತಾ ಇರೋದು. ಹಾಗೆ ಬಂದು ರಷ್ಯನ್ ಗವರ್ಮೆಂಟ್ ಜೊತೆ, ಹಾಗೆ ಇಂಡೋನೇಷಿಯನ್ ಗವರ್ಮೆಂಟ್ ಜೊತೆ ಕೂಡ ಇದೇ ಥರ ಇವರು ತುಂಬ ಗವರ್ಮೆಂಟ್ಸ್ನ ಜೊತೆ ಡೈರೆಕ್ಟ್ ಪಾರ್ಟ್ನರ್ಶಿಪ್ಸ್ನ ಹೊಂದಿರ್ತಾರೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ವರ್ಲ್ಡ್ನ ಒಂದು ಅತಿ ದೊಡ್ಡ ಬಿಗ್ಗೆಸ್ಟ್ ಬ್ಲಾಕ್ ಚೈನ್ ಬ್ಯಾಂಕ್ ಸ್ನೇಹಿತರೆ, ಇದನ್ನ ಕೂಡ ಹೈಪರ್ಟೆಕ್ ಗ್ರೂಪ್ ಇಂಟ್ರೊಡ್ಯೂಸ್ ಮಾಡಿರುತ್ತೆ ಸ್ನೇಹಿತರೆ. ಇದೊಂದು ಈಸಿ ಹಾಗೂ ಹೈಲಿ ಸೆಕ್ಯೂರ್ ವೇ ಆಫ್ ಪೇಮೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆಲ್ರೆಡಿ 176 ಕಂಟ್ರೀಸಲ್ಲಿ ವರ್ಕ್ ಆಗ್ತಾಯಿದೆ ಸ್ನೇಹಿತರೆ. ನೀವು ಇನ್ಸ್ಟೆಂಟ್ಲಿ ನಿಮ್ಮ ಕ್ರಿಪ್ಟೋ ಕರೆನ್ಸಿನ ಫ್ಲಾಟ್ ಕರೆನ್ಸಿಯಾಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೆ ಈ ಕಾರ್ಡ್ನ ಒಂದು ಸ್ಪೆಷಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ಎಲ್ಲ ಬಾಕಿ ಕಾರ್ಡ್ಸಲ್ಲೂ ನಮಗೆ 500, 1000 ಇಲ್ಲ ಮ್ಯಾಕ್ಸಿಮಮ್ 2000 ವರೆಗೂ ಪರ್ ಡೇ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ಬಟ್ ಈ ವೀಸಾ ಕಾರ್ಡಲ್ಲಿ ನಮಗೆ ಪರ್ ಡೇ 50,000 ವರೆಗೂ ಸ್ಪೆಂಡ್ ಮಾಡಲಿಕ್ಕೆ ಪರ್ಮಿಷನ್ಸ್ ಇದೆ ಸ್ನೇಹಿತರೆ. ಜಸ್ಟ್ ಬಿಕಾಸ್ ಆಫ್ ಈ ಕಂಪ್ನಿ ಒಂದು ಸ್ಟ್ರಾಂಗ್ ಬ್ಯಾಕ್ಗ್ರೌಂಡಿಂದ ಇವರಿಗೆ ಒಂದು ಈ ಪರ್ಮಿಷನ್ ಸಿಕ್ಕಿರುತ್ತೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಡಾಕ್ಯುಮೆಂಟೇಷನ್ ಬೀಟ್ಸ್ ಕನ್ವರ್ಸೇಷನ್ ಸ್ನೇಹಿತರೆ. ನಾವು ಈ ಕಂಪ್ನಿಯ ಪ್ರೊಫೈಲ್ ಬಗ್ಗೆ ಏನಾರು ಡಿಸ್ಕಸ್ ಮಾಡ್ತೀವಿ ಅದು ಎಲ್ಲನೂ ಕೂಡ ಡಾಕ್ಯುಮೆಂಟೆಡ್ ಆಗಿರುತ್ತೆ ಸ್ನೇಹಿತರೆ. ಅದೆಲ್ಲನೂ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು ಸ್ನೇಹಿತರೆ. ದಿಸ್ ಇಸ್ ಆಲ್ ಅಬೌಟ್ ಹೈಪರ್ಟೆಕ್ ಗ್ರೂಪ್ ಸ್ನೇಹಿತರೆ. ಅದು ಡೇ ಬೈ ಡೇ ಬೆಳೆದು ಇಷ್ಟು ದೊಡ್ಡ ವಾಸ್ಟ್ ಕಂಪ್ನಿ ಆಗಿಬಿಟ್ಟಿದೆ ಸ್ನೇಹಿತರೆ.
ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಹೈಪರ್ ಟೆಕ್ ಬ್ಲಾಕ್ ಚೈನ್ ಎಕೋಸಿಸ್ಟಮ್ ಸ್ನೇಹಿತರೆ. ಹಾಗೆ ಈ ಎಕೋಸಿಸ್ಟಮ್ ಬಗ್ಗೆ ಮಾತಾಡೋದು ಸ್ನೇಹಿತರೆ, ಇಲ್ಲಿ ಮೋಸ್ಟ್ ಆಫ್ ದ ಕಂಪ್ನೀಸ್ ಆಲ್ರೆಡಿ ಲಾಂಚ್ ಆಗಿದೆ ಸ್ನೇಹಿತರೆ, ಇನ್ನು ಕೆಲವು ಕಂಪ್ನೀಸ್ ಮಾತ್ರ ಇನ್ನ ಲಾಂಚ್ ಆಗೋದ್ರಲ್ಲಿದೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಹೈಪರ್ ಫಂಡ್ ಗ್ಲೋಬಲ್ ಅಂತ ಹೇಳಿ ಸ್ನೇಹಿತರೆ, ಇದೊಂದು ಕಮ್ಯುನಿಟಿ ಬಿಲ್ಡಿಂಗ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಆಗಿರುತ್ತೆ ಸ್ನೇಹಿತರೆ, ಟು ಬ್ರಿಂಗ್ 30 ಮಿಲಿಯನ್ ಕಸ್ಟಮರ್ಸ್ ಇನ್ ಟು ದೇರ್ ಎಕೋಸಿಸ್ಟಮ್ ಸ್ನೇಹಿತರೆ. ಈ ಕಂಪನಿ ಒಂದು ಬಿಗ್ಗೆಸ್ಟ್ IPO ನ ಮಾಡಲಿಕ್ಕೆ ಹೊರಟಿದೆ ಸ್ನೇಹಿತರೆ, ದಟ್ ಈಸ್ $300 ಬಿಲಿಯನ್ ನ ಒಂದು IPO ಮಾಡಲಿಕ್ಕೆ ಹೊರಟಿದೆ. ಅದಕ್ಕೋಸ್ಕರನೇ ಇವರಿಗೆ ಒಂದು 30 ಮಿಲಿಯನ್ ಕಸ್ಟಮರ್ಸ್ನ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಸೊ ಈ ಪೇಡ್ ಯೂಸರ್ಸ್ಗೋಸ್ಕರ ಈ ಕಂಪನಿ ಈ ಒಂದು ಪ್ರೋಗ್ರಾಮ್ಸ್ನ ಮಾಡಲಿಕ್ಕೆ ಹೊರಟಿದೆ ಸ್ನೇಹಿತರೆ. ಇಲ್ಲಿ ನೀವು ಆಸ್ ಲೋ ಆಸ್ ಒಂದು $300 ಇಂದ ನೀವು ಇದನ್ನ ಸ್ಟಾರ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಿಂದ ನಿಮಗೆ 3 ಟೈಪ್ಸ್ ಆಫ್ ಬೆನಿಫಿಟ್ಸ್ ಸಿಗಲಿದೆ ಸ್ನೇಹಿತರೆ. ಫಸ್ಟ್ ಒನ್ ಇಸ್ ಮಾಸ್ ಅಕಾಡೆಮಿ, ಇದರಿಂದ ನಿಮಗೆ ಕ್ರಿಪ್ಟೋ ಕರೆನ್ಸಿ ಮತ್ತು ಬ್ಲಾಕ್ ಚೈನ್ ಮೇಲೆ ಫ್ರೀ ಎಜುಕೇಶನ್ ಸಿಗಲಿದೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಡೈಲಿ 1.5% ಆಫ್ ಗ್ರೋತ್ ಸಿಗಲಿದೆ ಸ್ನೇಹಿತರೆ ನಿಮ್ಮ ಒಂದು ಮೆಂಬರ್ಶಿಪ್ ಪ್ಯಾಕೇಜ್ ಮೇಲೆ. ಹಾಗೆ ಮೂರನೇದು ಬಂದ್ಬಿಟ್ಟು ನಿಮ್ಮ ಕಂಪ್ನಿ ನಿಮಗೆ ಒಂದು ಪ್ರೀ ಸೇಲ್ ಆಫರ್ಸ್ನ ಕೊಡ್ತಾ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಯಾವುದೇ ಕ್ರಿಪ್ಟೋ ಕರೆನ್ಸಿನ ಕಡಿಮೆ ರೇಟಲ್ಲಿ ಪರ್ಚೇಸ್ ಮಾಡಿ ನೀವು ಜಾಸ್ತಿ ರೇಟಲ್ಲಿ ಮಾರಾಟ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾರ್ ದ ರಿವಾರ್ಡ್ ಕಮ್ಸ್ ಫ್ರಮ್ ಅಂತಂದರೆ ನಮಗೆ ಅವರು ಡೈಲಿ 1.5% ಒಂದು ಗ್ರೋತ್ನ ಕೊಡ್ತಾ ಇದ್ದಾರೆ. ಅದು ಯಾವ ರೀತಿ ಕೊಡ್ತಾ ಇದ್ದಾರೆ, ಹೇಗೆ ಬರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಸ್ನೇಹಿತರೆ, ಇವ್ರ ಹತ್ರ ಇರೋದು ಒಂದು ಟಾಪ್ 4 ಮೈನಿಂಗ್ ಕಂಪನಿ, ದಟ್ ಈಸ್ BW.com. ಸೊ ಇಲ್ಲಿವರೆಗೂ ಸ್ನೇಹಿತರೆ ಅವರು ಒಂದು 3 lakh ಬಿಟ್ ಕಾಯಿನ್ಸ್ನ ಮೈನ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ 2 ಮಿಲಿಯನ್ ಎಥೀರಿಯಮ್ಸ್, ಹಾಗೆ 1.5 ಮಿಲಿಯನ್ ಲೈಟ್ ಕಾಯಿನ್ಸ್. ಇವ್ರನ್ನ ನಾವು ಒಂದು ಕ್ರಿಪ್ಟೋ ವೇಲ್ಸ್ ಅಂತಲೇ ಕರಿಬೋದು ಸ್ನೇಹಿತರೆ, ಯಾಕಂದರೆ ಇವ್ರ ಹತ್ರ ಆ ಸ್ಟ್ರೆಂತ್ ಇದೆ. ಇವರು ಯಾವಾಗ ಬೇಕಾದರೂ ಕ್ರಿಪ್ಟೋ ಕರೆನ್ಸೀಸ್ನ ಒಂದು ಪ್ರೈಸ್ನ ರೈಸ್ ಕೂಡ ಮಾಡ್ಬೋದು ಸ್ನೇಹಿತರೆ, ಇಲ್ಲ ಅಂದರೆ ಅದರ ಪ್ರೈಸ್ನ ಡಂಪ್ ಕೂಡ ಮಾಡುವಷ್ಟು ಶಕ್ತಿ ಇವ್ರ ಹತ್ರ ಇದೆ ಸ್ನೇಹಿತರೆ. ಇದೆಲ್ಲ ಇವರು ಒಂದು ರೆವೆನ್ಯೂ ಜನರೇಟ್ ಮಾಡುವಂಥ ಸ್ಟ್ರಾಟಜಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ ಲಾರ್ಜ್ ಸ್ಕೇಲ್ ಮೈನಿಂಗ್, ಇಲ್ಲ ಲಾಂಚಿಂಗ್ ಪ್ರಾಜೆಕ್ಟ್ಸ್, ಇಲ್ಲ ಸ್ಟಾಕಿಂಗ್ ಪ್ರಾಜೆಕ್ಟ್ಸ್, ಇಲ್ಲ ಅಂತಂದರೆ ಫೀಸ್ ಫ್ರಮ್ ಎಕ್ಸ್ಚೇಂಜಸ್, ಇಲ್ಲಾಂದರೆ ಫೀಸ್ ಫ್ರಮ್ ಲೀಸ್ಟಿಂಗ್ ಟೋಕನ್ಸ್. ಇದೆಲ್ಲದಿಂದ ಜನರೇಟ್ ಆಗಿರುವಂಥ ರೆವೆನ್ಯೂ ಏನಿರುತ್ತೆ ಸ್ನೇಹಿತರೆ, ಅವರು ನಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂತಂದರೆ ನಮ್ಮ ಒಂದು 1.5% ಒಂದು ಪರ್ ಡೇ ಇಂಟ್ರೆಸ್ಟ್ ಏನಿರುತ್ತೆ ಅದು ನಮಗೆ ಸಿಗುತ್ತೆ. ಹಾಗೆ ರ್ಯಾನ್ಸೋ ಬಗ್ಗೆ ಇನ್ನೊಂದು ವಿಷಯ ಏನಂತಂದರೆ, ಇವರ ಒಂದು ಅಮೆಝಾನ್ ಡಾಕ್ಯುಮೆಂಟರಿ ಕೂಡ ಇದೆ ಸ್ನೇಹಿತರೆ ಬ್ಲಾಕ್ ಚೈನ್ ಬಗ್ಗೆ. ಅಮೆಝಾನ್ ಪ್ರೈಮಲ್ಲಿ ಇವರ ಒಂದು ಡಾಕ್ಯುಮೆಂಟರೀಸ್ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೆ ಅದರ ಒಂದು ಲಿಂಕ್ ನಿಮಗೆ ಯೂಟ್ಯೂಬಲ್ಲಿ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ. ಹಾಗೆ ಹೈಪರ್ ಫಂಡ್ನ ಒಂದು ರಿವಾರ್ಡ್ಸ್ನ ಬಗ್ಗೆ ಮಾತಾಡೋದು ಸ್ನೇಹಿತರೆ, ಅವರ ಒಂದು ಯಾವಾಗಲೂ 2x ಆಫರ್ಸ್ ನಡೀತಾ ಇರುತ್ತೆ ಸ್ನೇಹಿತರೆ. ಬಟ್ ಇವಾಗ ಮಾತ್ರ ಸದ್ಯದಲ್ಲಿ 3x ಆಫರ್ಸ್ ನಡೀತಾ ಇದೆ ಸ್ನೇಹಿತರೆ. ಅಂತಂದರೆ ನೀವು ಇನ್ವೆಸ್ಟ್ ಮಾಡಿದ್ದಕ್ಕಿಂತ ನಿಮಗೆ 3 times ಮೋರ್ ರಿಟರ್ನ್ ಸಿಗಲಿದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ ಸ್ನೇಹಿತರೆ, ನೀವು ಒಂದು ವೇಳೆ $300 ಇಂದ ನೀವು ಒಂದು ವೇಳೆ ಮೆಂಬರ್ಸ್ ನಿಮ್ಮದು ಪರ್ಚೇಸ್ ಮಾಡಿದರೆ ನಿಮಗೆ ಪರ್ ಡೇ 1.5% ಅಂತ ಹೇಳಿ ಯೂನಿಟ್ಸ್ ಬರ್ತಾ ಇರುತ್ತೆ ಸ್ನೇಹಿತರೆ. ಅಂತಂದರೆ ಟೋಟಲ್ 600 ಡೇಸ್ಗೆ ನಿಮ್ಮ ಯೂನಿಟ್ಸ್ ಏನಿರುತ್ತೆ 900 ಯೂನಿಟ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ ನಿಮಗೆ ಇದಿಷ್ಟು ಆಪ್ಷನ್ ಸಿಗಲಿದೆ ಸ್ನೇಹಿತರೆ. $300 ಇಂದ $10,000 ವರೆಗೂ ನಿಮಗೆ ಒಂದು ಆಪ್ಷನ್ ಸಿಗಲಿದೆ ಸ್ನೇಹಿತರೆ. ನೀವು ಎಷ್ಟು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ನಿಮಗೆ ಅಲ್ಲಿ ಮಿನಿಮಮ್ 50 ಯೂನಿಟ್ಸ್ ಟು ವಿಡ್ರಾ ಅಥವಾ ಮಿನಿಮಮ್ 50 ಯೂನಿಟ್ಸ್ ಟು ರೀಬೈ ಆಪ್ಷನ್ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ರೀಬೈ ಸ್ಟ್ರಾಟಜಿ ಸ್ನೇಹಿತರೆ, ಅಂತಂದರೆ ಪವರ್ ಆಫ್ ಕಂಪೌಂಡಿಂಗ್. ಫಾರ್ ಎಕ್ಸಾಂಪಲ್ ನಾನು ನಿಮಗೆ $300 ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ, ಹೌ ದಿಸ್ ಕಂಪೌಂಡಿಂಗ್ ಆ್ಯಂಡ್ ಆಲ್ ದಿಸ್ ವರ್ಕ್ಸ್. ಸ್ನೇಹಿತರೆ ಒಂದು ಸಾರಿ ನೀವು $300 ಇಂದ ಸ್ಟಾರ್ಟ್ ಮಾಡಿದರೆ ನೀವು 6 ಮಂತ್ವರೆಗೂ ವಿದೌಟ್ ವಿಡ್ರಾಯಿಂಗ್ ಕಂಪೌಂಡಿಂಗ್ನ ಹಾಗೆ ಇಟ್ಕೊಂಡಿದ್ರೆ ಸೊ ನಿಮ್ಮ ಫಂಡ್ ಏನಿರುತ್ತೆ $700 ವರೆಗೂ ಬಿಲ್ಡ್ ಆಗಿರುತ್ತೆ ಸ್ನೇಹಿತರೆ. ಸೊ 6 ಮಂತ್ ನಂತರ ನೀವು ಡೈಲಿ ಬೇಸಿಸಲ್ಲಿ ವಿಡ್ರಾ ಮಾಡಿದರೆ ಸ್ನೇಹಿತರೆ, ಅಂತಂದರೆ ಪರ್ ಡೇ $280 ಆಗಿರುತ್ತೆ ಸ್ನೇಹಿತರೆ. ಟೋಟಲಿ ನಿಮ್ಮ ಓವರ್ ಆಲ್ ರಿಟರ್ನ್ ಏನಿರುತ್ತೆ $1.35 lakhs ಆಗಿರುತ್ತೆ ಸ್ನೇಹಿತರೆ. ಅಂತಂದರೆ $1,695 ನಿಮಗೆ ರಿಟರ್ನಲ್ಲಿ ಸಿಗಲಿದೆ ಸ್ನೇಹಿತರೆ. ಅದೇ ನೀವು ಒಂದು ವೇಳೆ 12 ಮಂತ್ಸ್ವರೆಗೂ ವಿದೌಟ್ ವಿಡ್ರಾಯಿಂಗ್ ಕಂಪೌಂಡಿಂಗ್ ಮಾಡಿದ್ರೆ ಸ್ನೇಹಿತರೆ, ನಿಮ್ಮ ಒಂದು ಯೂನಿಟ್ಸ್ ಏನಿರುತ್ತೆ $1,700 ಆಗಿರುತ್ತೆ ಸ್ನೇಹಿತರೆ. ಹಾಗೆ ನೀವು ಡೈಲಿ ಬೇಸಿಸಲ್ಲಿ ವಿಡ್ರಾ ಮಾಡಿದ್ರೆ ಸ್ನೇಹಿತರೆ, ಟೋಟಲ್ ನಿಮ್ಮ ಫೈನಲ್ ಇನ್ಕಮ್ ಏನಿರುತ್ತೆ $3,672 ಆಗಿರುತ್ತೆ ಸ್ನೇಹಿತರೆ. ಇದೇ ಥರ ಸೇಮ್ ಗೋಸ್ ವಿತ್ 20 ಮಂತ್ಸ್ ಸ್ನೇಹಿತರೆ. ಸೇಮ್ ನೀವು ಅದೇ ಥರ ವಿಡ್ರಾ ಮಾಡಿದೆ ಅದೇ ಥರ ಕಂಪೌಂಡಿಂಗ್ನ ಮೇಂಟೈನ್ ಮಾಡಿದರೆ ನಿಮ್ಮ ಫೈನಲ್ ಇನ್ಕಮ್ ಬಂದುಬಿಟ್ಟು $11,127 ಆಗಿರುತ್ತೆ ಸ್ನೇಹಿತರೆ. ಅಂತಂದರೆ ನಮ್ಮ ಇಂಡಿಯನ್ ರುಪೀಸ್ ಬಗ್ಗೆ ನಾವು ಮಾತಾಡೋದಾದ್ರೆ 8.9 lakhs ಆಗಿರುತ್ತೆ ಸ್ನೇಹಿತರೆ. ಸೇಮ್ ಅದೇ ಥರ ನೀವು $500 ಇಂದ ಕೂಡ ಮಾಡ್ಬೋದು ಸ್ನೇಹಿತರೆ, ಇಲ್ಲ ಅಂತಂದರೆ $1,000 ಇಂದ ಕೂಡ ಮಾಡ್ಬೋದು, ಇಲ್ಲಾಂದರೆ $2,500 ಇಂದ ಕೂಡ ಮಾಡ್ಬೋದು. ಬಟ್ ದ ಫೈನಲ್ ಬಿಗ್ಗೆಸ್ಟ್ ಪ್ಯಾಕೇಜ್ ಅಂತಂದರೆ ಸ್ನೇಹಿತರೆ $10,000. ನೀವು $10,000 ಇಂದನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ನೀವು $10,000 ಇಂದ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ರಿಟರ್ನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ನೀವು 6 ಮಂತ್ವರೆಗೂ ಕಂಪೌಂಡಿಂಗ್ ಮಾಡಿದ್ರೆ ನಿಮ್ಮದು ಒಂದು ಇನ್ಕಮ್ ಏನಿರುತ್ತೆ $24,500 ಆಗಿರುತ್ತೆ ಸ್ನೇಹಿತರೆ. ಅದೇ ನೀವು ಪರ್ ಡೇ ಡೈಲಿ ಬೇಸಿಸಲ್ಲಿ ವಿಡ್ರಾ ಮಾಡಿದರೆ ನಿಮ್ಮ ಒಂದು ಫೈನಲ್ ಇನ್ಕಮ್ ಏನಿರುತ್ತೆ $59,022 ಆಗಿರುತ್ತೆ ಸ್ನೇಹಿತರೆ. ಸೊ ಅದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡೋದಾದರೆ 47,21,000 ರೂಪೀಸ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ನಾವು ಒಂದು ವೇಳೆ 20 ಮಂತ್ಸ್ವರೆಗೂ ಕಂಪೌಂಡಿಂಗ್ ಮಾಡಿದ್ರೆ ನಮ್ಮ ಟೋಟಲ್ ಇನ್ಕಮ್ ಬಂದುಬಿಟ್ಟು $1,97,900 ಆಗಿರುತ್ತೆ ಸ್ನೇಹಿತರೆ. ಸೊ ಆಫ್ಟರ್ ವಿಡ್ರಾವಲ್ ನಮ್ಮ ಫೈನಲ್ ಇನ್ಕಮ್ ಬಂದುಬಿಟ್ಟು $4,04,955 ಆಗಿರುತ್ತೆ ಸ್ನೇಹಿತರೆ. ಅದನ್ನ ನಾವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿ ನೋಡೋದಾದರೆ 3.23 crores ಆಗಿರುತ್ತೆ ಸ್ನೇಹಿತರೆ. ದಿಸ್ ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಸ್ನೇಹಿತರೆ, ಇಟ್ ಈಸ್ ಜಸ್ಟ್ ಅ ಹ್ಯೂಜ್ ಅಮೌಂಟ್ ಐ ಕ್ಯಾನ್ ಸೇ. ಲೈಕ್ ಸ್ನೇಹಿತರೆ ನಾನು ಎಕ್ಸ್ಪ್ಲೇನ್ ಮಾಡಿದಾಗೆ ಇಲ್ಲಿ ಒಂದು ಓವರ್ ಆಲ್ ಪಿಕ್ಚರ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಒಂದು ರಿಟರ್ನ್ಸ್ ಹೇಗಿರುತ್ತೆ, ನಿಮ್ಮ ಒಂದು 6 ಮಂತ್ಸ್ಗೆ ಹೇಗೆ ರಿಟರ್ನ್ ಇರುತ್ತೆ, ನಿಮ್ಮ ಒಂದು 12 ಮಂತ್ಸ್ ರಿಟರ್ನ್ಸ್ ಹೇಗಿರುತ್ತೆ, ನಿಮ್ಮ ಒಂದು 20 ಮಂತ್ಸ್ ರಿಟರ್ನ್ಸ್ ಹೇಗಿರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಹೈಪರ್ ಡ್ರೈವ್ ಪ್ರೋಗ್ರಾಮ್ ಸ್ನೇಹಿತರೆ. ಇದೊಂದು ಕಮ್ಯುನಿಟಿ